ಹಲೋ ಎವ್ರಿವನ್. ಊರಿಂದ ಬರೋ ವೇಸ್ಟ್ ನೀರನ್ನ ಹೇಗೆ ಅಂಕಲ್ ಯೂಸ್ ಮಾಡ್ತಾ ಇದ್ದಾರೆ ಫುಲ್ ಎಕ್ಸ್ಪ್ಲೇನ್ ಮಾಡ್ತಾರೆ, ಬನ್ನಿ ಕೇಳೋಣ. ಮನೇಲಿ ಸಿಂಪಲ್. ಈಗ ಊರಲ್ಲಿ ಬಳಸೋ ನೀರು ವೇಸ್ಟ್ ಎಲ್ಲ ಇಲ್ಲಿ ಡ್ರೈನೇಜ್ ಮುಖಾಂತರ ಬರುತ್ತೆ. ನಾನೇನ್ ಮಾಡಿದೀನಿ ಅಂದ್ರೆ, ಸುಮ್ನೆ ಮುಂದಕ್ಕೆ ಹೋದ್ರೆ ವೇಸ್ಟ್ ಆಗುತ್ತಾ ನೀರು. ಇದು ನಮ್ದೇ ಜಾಗ, ಇದೆಲ್ಲ ನಮ್ದೇ ಜಾಗ. ಅಲ್ಲಿ ಸ್ವಲ್ಪ ಸಂಪ್ ಮಾಡಿದೀನಿ, ಒಂದು 10 ಫೀಟ್ ಸಂಪ್ ಮಾಡಿದೀನಿ ಅಲ್ಲಿ. ಆ ನೀರನ್ನ ಅಲ್ಲಿ ಸ್ಟೋರೇಜ್ ಮಾಡಿದೀನಿ. 4-5 ಹಸುಗಳಿದೆ. ಮೇವು ಈಗ ಬಿಸಿಲುಗಾಲ, ಹಸಿ ಮೇವು ಕಷ್ಟ, ಹಂಗಾಗಿ ನೀರು ಸ್ಟೋರೇಜ್ ಮಾಡ್ಬಿಟ್ಟು ಅಲ್ಲೊಂದು 1 HP ಮೋಟರ್ ಇಟ್ಬಿಟ್ಟು ಆ ಮೋಟರ್ ಅಲ್ಲಿ ನೀರು ಇಲ್ಲಿ ತಂದು ಈ ಮೇವನ್ನೆಲ್ಲ ಬೆಳೆಸ್ತಾ ಇದೀನಿ. ಇದು ಯಾಕಂದ್ರೆ ಬಿಸಿಲುಗಾಲದಲ್ಲಿ ಯೂಸ್ ಆಗುತ್ತೆ ಹಸುಗಳಿಗೆ. ಹಸಿ ಮೇವು ಸಿಗೋದು ಕಷ್ಟ. ಬರೀ ಊರಲ್ಲಿ ಯೂಸ್ ಮಾಡೋ ವೇಸ್ಟ್ ನೀರಿಗೆ ಇದು ಮಾಡ್ತಾರೆ. ಬೋರ್ವೆಲ್ ನೀರಲ್ಲ ಇದು, ವೇಸ್ಟೇಜ್ ನೀರ್ ಇದು. ಹಸುಗಳಿಗೆ ಮೇವುಗೋಸ್ಕರ ಅಷ್ಟೇ, ಬೇರೆ ಇನ್ನೇನಿಲ್ಲ, ಮಾರೋದಲ್ಲ ಏನಿಲ್ಲ. ಇದು ನಮ್ದೇ ಜಾಗ ಇದು. ಹಂಗಾಗಿ ಅಂತ ಒಂದು ಉದ್ದೇಶದಿಂದ ಒಂದು ಡೈಲಿ ಒಂದು 3 ಅವರ್, ಜಾಸ್ತಿ ಏನಿಲ್ಲ, ಒಂದು 2 ಟ್ಯಾಂಕರ್ ನೀರು ಬರುತ್ತೆ ಅಲ್ಲಿ, ಸ್ಟೋರೇಜ್ ಆಗುತ್ತೆ. ಆ ನೀರನ್ನ ಮೇವಿಗೆ ಬಳಸ್ಕೊಂಡು ಹಸುಗಳಿಗೆ ಯೂಸ್ ಆಗುತ್ತೆ ಅಂತ ಮಾಡ್ತಾ ಇದೀನಿ ನಮ್ಮ ಅಷ್ಟೇ. ಅಂದ್ರೆ ನಿಮ್ಗೆ ಹೆಂಗೆ ಅಲ್ವಾ ಅಂತ ನಾನೊಂದ್ಸಲಿ ಬಂದು ಇಲ್ಲಿ ಯೋಚನೆ, ನಮ್ಗೆ ಹೆಂಗು ನಮ್ ಡಿಸ್ಟಿಕ್ ಡ್ರೈ ಲ್ಯಾಂಡ್, ನಮ್ದೆಲ್ಲ ಕೋಲಾರ ಡಿಸ್ಟಿಕ್, ನೀರ್ ಕಮ್ಮಿ, 200-300 ಅಡಿಯಲ್ಲಿ ನೀರು ಸಿಗುತ್ತೆ. ಎಲ್ಲ ಕ್ಲೋರೈಡ್ ಜಾಸ್ತಿ. ಹಂಗಾಗಿ ನೀರಿಲ್ಲ, ಏನ್ ಮಾಡೋದು, ಹಸುಗಳು ಇಟ್ಬಿಟ್ಟಿದೀವಿ, ಮೇವಿಲ್ಲ ಅಂತ ಹೇಳ್ಬಿಟ್ಟು ಇಲ್ಲಿ ಬಂದು ಒಂದ್ ಸ್ವಲ್ಪ ಹೆಂಗು ನೀರ್ ಹಿಂಗ್ ವೇಸ್ಟ್ ಆಗಿ ಹೋಗ್ತಾ ಇತ್ತು. ಇದು ಹೋದ್ರೂ ಕೆರೆಗೆ ಹೋಗುತ್ತೆ. ಇವತ್ತು ಹೋಗಿದ್ ನೀರು ಒಂದ್ 2-3 ದಿವಸಕ್ಕೆ ಡ್ರೈ ಆಗುತ್ತೆ. ಹಂಗಾಗಿ ನಾನೇ ಯೋಚನೆ ಮಾಡಿ ಸ್ವಲ್ಪ ಒಂದು 10 ಫೀಟ್ ಒಳಗಡೆಗೆ ಆಳಕ್ಕೆ ಸಂತರ ತೆಗೆದ್ಬಿಟ್ಟು ಸ್ಟೋರೇಜ್ ಮಾಡಿ ಮೋಟರ್ ಇಟ್ಟು ಹೊಡಿಯೋಣ ಟ್ರೈ ಮಾಡಿದೆ. ಬಟ್ ಸಕ್ಸಸ್ ಆಗಿದೆ. ಇನ್ನೊಂದು ತಿಂಗಳಿಗೆ ಮೇವೆಲ್ಲ ಕಟಾವು ಮಾಡ್ತೀವಿ. ನಾನು ಒಬ್ನೇ ಮಾಡ್ತಾ ಇರೋದು. ನಮ್ಮೂರಲ್ಲಿ ನಾನು ಒಬ್ನೇ ಈ ತರ ಮಾಡ್ತಾ ಇರೋದು. ಬರೀ ವೇಸ್ಟೇಜ್ ನೀರಿಗೋಸ್ಕರ, ವೇಸ್ಟೇಜ್ ನೀರಲ್ಲಿ ಮಾಡ್ತಾ ಇದ್ದೀವಿ, ಬೋರ್ವೆಲ್ ನೀರೆಲ್ಲ ಇದೆ. ಸೊ ಗೈಸ್, ನೋಡಿದ್ರಲ್ಲ ಹೇಗೆ ವೇಸ್ಟ್ ನೀರನ್ನ ಇಷ್ಟು ಯೂಸ್ಫುಲ್ ಆಗಿ ಇವ್ರು ಮಾಡ್ಕೊಂಡಿದ್ದಾರೆ. ಈ ಊರೆಲ್ಲ ಇವ್ರೊಬ್ರೇನೆ ಈ ತರ ಮಾಡಿರೋದು. ಸೊ ತುಂಬಾ ಗ್ರೇಟ್ ಅದು ಆಕ್ಚುಲಿ. ಥ್ಯಾಂಕ್ ಯು ಸೋ ಮಚ್ ಅಂಕಲ್. ಈ ತರ ಒಂದು ಕಾನ್ಸೆಪ್ಟ್. ಈ ಮೇವು 2 ತಿಂಗಳಿಗೆ ಆಗುತ್ತಮ್ಮ. ಒಂದ್ಸಲಿ ಕೊಯ್ಯಕ್ ಬಂದ್ರೆ 2 ತಿಂಗಳು ಹಾಕ್ಬೋದು ಹಸುಗಳಿಗೆ ಈ ಮೇವು. ಒಂದ್ 15 ದಿವಸ ಕಷ್ಟ ಬಿಟ್ಬಿಟ್ರೆ 2 ತಿಂಗಳು ಹಸುಗಳಿಗೆ ಮೇವು ಸಿಗುತ್ತೆ. ಅಂದ್ರೆ ಈಗ ವೇಸ್ಟ್ ನೀರಿಂದ ಬೆಳೆಸ್ತಾ ಇದ್ದೀರಲ್ವಾ, ಸೊ ಅದರಿಂದ ಏನ್ ಪ್ರಾಬ್ಲಮ್? ಏನು 1% ಪ್ರಾಬ್ಲಮ್ ಇಲ್ಲ. ಹಾಕೋಷ್ಟಿರಲ್ಲ, ಕೆಮಿಕಲ್ ಹಾಕೋಷ್ಟಿರಲ್ಲ, ಏನು ತೊಂದರೆ ಆಗಲ್ಲ. ಏನು ಅಂದ್ರೆ ನಾವಿಲ್ಲಿ ಕೆಲಸ ಮಾಡಿದ ತಕ್ಷಣ ಇಮಿಡಿಯೇಟ್ಲಿ ಮನೆಗೆ ಹೋದ್ಮೇಲೆ ಸೋಪ್, ಡೆಟೈಲ್ ಸೋಪ್ ಆಗ್ಲಿ, ಲೈಫಾಯ್ ಸೋಪ್ ಅಲ್ಲಿ ಫುಲ್ ಹ್ಯಾಂಡ್ ವಾಶ್ ಎಲ್ಲ, ಬಾಡಿ ವಾಶ್ ಎಲ್ಲ ಮಾಡಿ ಮನೆ ಒಳಗೆ ಹೋಗ್ಬೇಕು. ಅದೊಂದೇ ಅಷ್ಟೇ. ಅದು ಬಿಟ್ರೆ ಹಸುಗಳಿಗೆ ಮೇವಿಗೆ ಏನು ಇದಿಲ್ಲ, ಏನು ತೊಂದರೆ ಆಗಲ್ಲ. ಈಗ ಬ್ಯಾಂಗ್ಳೂರಲ್ಲಿ ನೀವು ನೋಡ್ತಾ ಇರ್ತೀರಾ, ಸೊಪ್ಪು ಮಾರ್ತಾರೆ, ಕೊತ್ತಂಬರಿ ಮಾಡ್ತಾರೆ, ಇದೆಲ್ಲ ವೇಸ್ಟೇಜ್ ನೀರಲ್ಲೇ. ವೇಸ್ಟೇಜ್ ನೀರಲ್ಲೇ ಅದೆಲ್ಲ ಆಗೋದು. ಅಲ್ಲಿ ಕಣ್ಣಿಗೆ ಕಾಣಲ್ಲ, ಇಲ್ಲಿ ಕಣ್ಣಿಗೆ ಕಾಣ್ತಾ ಇದೆ ಅಷ್ಟೇ. ಬಟ್ ಈ ಥಾಟ್ ಅಂತೂ ತುಂಬಾನೇ ಯೂಸ್ಫುಲ್ ಆಗಿದೆ. ನೀವು ಯಾರ್ಯಾರು ವಿಡಿಯೋ ನೋಡ್ತಾ ಇದ್ದೀರಾ, ಅಂಕಲ್ ಹೇಗೆ ವಾಟರ್ ಹಾರ್ವೆಸ್ಟ್ ಮಾಡಿದಾರೋ ನೀವು ನಿಮ್ ಮನೆ ಹತ್ರ ಮಾಡ್ಕೊಳ್ಳಿ. ಸೊ ವಾಟರ್ನ ವೇಸ್ಟ್ ಮಾಡ್ಬೇಕು. ಥ್ಯಾಂಕ್ ಯು.